ಮನೆ ಮನೆಗೆ ಬಂದು ಅಧಿಕಾರಿಗಳಿಂದ ಸರ್ವೆ, ಸುಳ್ಳು ದಾಖಲೆ ಕೊಟ್ಟವರಿಗೆ ಸಿಗಲ್ಲ ಗೃಹಲಕ್ಷ್ಮಿ ಗೃಹ ಜ್ಯೋತಿ, ದುರುಪಯೋಗ ತಡಿಲೇಬೇಕು ಎಂದ ಸಿಎಂ. ಶಕ್ತಿ ಯೋಜನೆಯಿಂದ 5173 ಕೋಟಿ ಕೊರತೆ, ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಾರಿಗೆ ನಿಗಮಗಳ ಪ್ರಸ್ತಾಪ, ಶೀಘ್ರವೇ ಕಾದಿದೆ ಬೆಲೆ ಏರಿಕೆ ಬರೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮಕ್ಕೆ ಒತ್ತು, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಿಷಬ್ ಶೆಟ್ಟಿ ನೇಮಕ, ಮಂಗಳೂರಲ್ಲಿ ಶೀಘ್ರ ಸಂಪುಟ ಸಭೆ ಎಂದ ಸಿಎಂ. ಅಡ್ಡ ಮತದಾನದ ವಿರುದ್ಧ ಬಿಜೆಪಿ ಹೈಕಮಾಂಡ್ ಕೆಂಡ, ವರದಿ ಬಂದ ನಂತರ ಕ್ರಮ ನಿಶ್ಚಿತ ಎಂದ ನಾಯಕರು, ಜೆಡಿಎಸ್ನಲ್ಲೂ ಆತ್ಮಾವಲೋಕನ. ಟೌನ್ಶಿಪ್ಗಾಗಿ ಎಕರೆಗೆ 2.3 ಕೋಟಿ ಪರಿಹಾರ, ಪ್ರತಿಭಟನೆ ನಡುವೆ ರೈತರಿಗೆ ಚೆಕ್ ಹಸ್ತಾಂತರ, ನಾಳೆ ಜೆಡಿಎಸ್ನಿಂದ ಬೃಹತ್ ಪಾದಯಾತ್ರೆ. ನಟಿ ರುಕ್ಮಿಣಿ ಬಿಕಿನಿ ಫೋಟೋ ವೈರಲ್ ಕೇಸ್, ಎಐ ವಿಡಿಯೋ ಹರಿಬಿಟ್ಟಿದ್ದ 3 ಅರೆಸ್ಟ್, ಸೈಬರ್ ಕಮಾಂಡ್ ಪೊಲೀಸರಿಂದ ಬಂಧನ. ನಾಳೆ ದೇಶಾದ್ಯಂತ ನೀಟ್ ಮರುಪರೀಕ್ಷೆ, ಇಂದು ರಾಷ್ಟ್ರವ್ಯಾಪಿ ಅಣಕು ಕವಾಯತು, 2.5 ಲಕ್ಷಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಭಾಗಿ. ಕಿಸಾನ್ ಸಮ್ಮಾನ್ 23ನೇ ಕಂತು ಇಂದು ರಿಲೀಸ್, ಮಧ್ಯಾಹ್ನ ಬಟನ್ ಒತ್ತಲಿದ್ದಾರೆ ಮೋದಿ, 9.44 ಕೋಟಿ ರೈತರಿಗೆ ಹಣ ವರ್ಗಾವಣೆ.